ಡಿಕೆ ಶಿವಕುಮಾರ್ 63ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ಆಫ್ರಿಕನ್ ಸಿಂಹವನ್ನ ದತ್ತು ಪಡೆದಿದ್ದಾರೆ ಯೂತ್ ಕಾಂಗ್ರೆಸ್. 1 ವರ್ಷಕ್ಕೆ ಆಫ್ರಿಕನ್ ಸಿಂಹವನ್ನ ದತ್ತು ಪಡೆದಿದ್ದು ಮೈಸೂರು ನಗರ ಯೂತ್ ಕಾಂಗ್ರೆಸ್ನಿಂದ ದತ್ತು ಪಡೆಯಲಾಗಿದೆ. ಮೈಸೂರಿನ ಮೃಗಾಲಯದಲ್ಲಿರುವ ಆಫ್ರಿಕನ್ ಸಿಂಹ ಈ ವೇಳೆ ಕೆಆರ್ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹೊಯ್ಸಳ ಶಶಾಂಕ್, ನಾಗೇಶ್, ರೋಹಿತ್, ನೌಫಿಲ್, ಅಬ್ರಾರ್, ಕುಸ್ರು, ಕಾರ್ತಿಕ್, ಸೋಯಬ್ ಸೇರಿದಂತೆ ಯೂತ್ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಏನು ಇವತ್ತು ಡಿಕೆ ಸಾಹೇಬ್ರು ಬರ್ತ್ಡೇ ಇದೆಯೋ, ನಾವು ಝೂನಲ್ಲಿ ಒಂದು ಸಿಂಹವನ್ನು, ಆಫ್ರಿಕನ್ ಸಿಂಹವನ್ನು ದತ್ತು ತೊಗೊಂಡಿದ್ದೀವಿ. ಏನಕ್ಕೆ ರೀಸನ್ ಏನು ಅಂತಂದರೆ, ಡಿಕೆ ಸಾಹೇಬ್ರು ಹೇಳಿದ್ದಾರೆ, ನನ್ನ ಬರ್ತ್ಡೇನ ಇವತ್ತು ಯಾರಾದರೂ ಇವತ್ತು ಸೆಲೆಬ್ರೇಟ್ ಮಾಡಿಬಿಡ್ರಪ್ಪ. ಏನಕ್ಕೆ, ನಮ್ಮ ಯೋಧರೆಲ್ಲ ಬಾರ್ಡ್ರಲ್ಲಿ ತುಂಬ ಸತ್ತಿದ್ದಾರೆ. ನಮ್ಮ ಇಂಡಿಯನ್ ಸೋಲ್ಜರ್ಸ್ ಮೇಲೆ ಸತ್ತಿದ್ದಾರೆ. ಯೋಧರು ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಏನೋ ಬ್ಲಡ್ ಡೊನೇಷನ್ ಕ್ಯಾಂಪ್ ಏನೋ ಮಾಡೋದಾದರೆ ಮಾಡಿ. ನನ್ನ ಬರ್ತ್ಡೇ ಬಂದು ನನ್ನ ಹಾರ ಹಾಕಿ ನನಗೆ ಬಂದು ಕೇಕ್ ಕಟ್ ಮಾಡೋದ್ರ ಮೂಲಕ ನನಗೆ ಸೆಲೆಬ್ರೇಟ್ ಮಾಡಲೇಬೇಡಿ, ನಂತ ಬರಲೇಬೇಡಿ, ನಾನು ಇರೋದು ಊರಲ್ಲೂ ಇರಲ್ಲ ಅಂತಂದ್ಬಿಟ್ಟು ಟ್ವಿಟರಲ್ಲಾರು ಆಗಲಿ ಟಿ ವಿನ ಎಲ್ಲ ಕಡೆಯೂ ಹೇಳಿದ್ದಾರೆ. ಈ ವಿಚಾರವಾಗಿ ನಾವೇನು ಮಾಡ್ತಾಯಿದ್ವಿ, ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಬೇಡ ಅಂತಂದ ಆದ್ರೂ ನಮ್ಗೆ ಇವತ್ತು ನಾವು ಮಾಡಲೇಬೇಕು ಅನ್ನೋ ಇಚ್ಛೆಯಿಂದಿತ್ತು. ಆದರೆ ಅದಕ್ಕೆ ಯಾರೋ ಒಂದು ಒಳ್ಳೆ ವಿಚಾರ ಮಾಡವ ಅಂತ ಅಂದ್ಬಿಟ್ಟು ಪ್ರಾಣಿನ ಆಫ್ರಿಕನ್ ಲಯನ್ನ ನಮ್ಮ ಮಂಜುನಾಥ್ ಗೌಡರು ಆದೇಶ ವೇಳೆಗೆ, ಅಂದರೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದ ಮಂಜುನಾಥ್ ಗೌಡರು ಆದೇಶ ಮೇಲೆಗೆ ಇವತ್ತು ಆಫ್ರಿಕನ್ ಲಯನ್ನ ದತ್ತು ತೊಗೊಂಡಿದ್ವಿ. ಒಂದು ವರ್ಷದವರೆಗೂ ತೊಗೊಂಡಿದ್ವಿ. ಕರ್ನಾಟಕ ಯೂತ್ ಕಾಂಗ್ರೆಸ್ ವತಿಯಿಂದ ತೊಗೊಂಡಿದ್ವಿ ಸರ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನೌಫಿಲ್ ಅಹಮದ್. ನಾನು ಮೈಸೂರು ಸಿಟಿ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇವತ್ತು ಮೇ 15 ನಮ್ಮ KPCC ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಸಾಹೇಬ್ರದ್ದು ಹುಟ್ಟುಹಬ್ಬ. ಇವತ್ತಿನ ದಿವಸ ನಾವು ಒಂದು ಆಫ್ರಿಕನ್ ಲಯನ್ನ ಅಡಾಪ್ಟ್ ಮಾಡಿದ್ವಿ ಮೈಸೂರು ಝೂಲಾಜಿಕಲ್ ಗಾರ್ಡನಲ್ಲಿ ಡಿಕೆ ಸಾಹೇಬ್ರ ಹೆಸರಿಂದ. ಈ ಥರದ್ದು ಈಗ ಅವ್ರು ಏನು ಮಾಡೋರು ಅಂದರೆ, ಯಾರು ನನ್ನ ಮನೆ ಹತ್ರ ಬರಬಾರ್ದು, ಕೇಕ್ ಕಟ್ ಮಾಡಬಾರ್ದು, ಪಟಾಕಿ ಹಂಚಬಾರ್ದು ಅಂತ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ನಾವೆಲ್ಲ ನೆನ್ನೆ ಮೀಟಿಂಗ್ ಮಾಡಿ ಡಿಸೈಡ್ಮೆಂಟ್ ಏನು ಮಾಡಿದ್ವಿ ಅಂದರೆ, ಸುಮ್ಮನೆ ಪಟಾಕಿ ಕೇಕ್ ಎಲ್ಲ ವೇಸ್ಟ್ ಆಫ್ ಮನಿ. ಅದಕ್ಕೆ ಒಂದು ಪ್ರಾಣಿನ ಅಡಾಪ್ಟ್ ಮಾಡಿ ಆ ಮೂಲಕ ಅವ್ರ ಬರ್ಡೇ ಆಚರಣೆ ಮಾಡೋಣ ಅಂದ್ಕೊಂಡಿದ್ವಿ ಸರ್. ಹೌದು, ಇವತ್ತು ಏನಾಗಿದೆ ಅಂತಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇಂಡಿಯಾ ಮತ್ತು ಪಾಕಿಸ್ತಾನದ ವಿರುದ್ಧ ನಾವು ಒಂದು ಯುದ್ಧದ ವಾತಾವರಣ ಇತ್ತು. ಹಾಗಾಗಿ ನಮ್ಮ KPCC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಈ ಬಾರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ಬೇಡ, ಅದ್ರ ಬದಲಾಗಿ ಒಂದು ವಿಶೇಷವಾಗಿ ಆಚರಣೆ ಮಾಡೋಣ ಅಂಥೇಳಿ ನಮ್ಮ KPYCC ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡರ ವತಿಯಿಂದ ಹಾಗೂ ನಮ್ಮ ನಗರ ಯುವ ಕಾಂಗ್ರೆಸ್ನ ವತಿಯಿಂದ ಹಾಗೂ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಹೊಯ್ಸಳವರ ಸಮ್ಮುಖದಲ್ಲಿ ಹಾಗೂ ನನ್ನ ಎಲ್ಲ ಸ್ನೇಹಿತರು ಕೂಡ ಇವತ್ತು ಸೇರಿ ಒಂದು ವಿಶೇಷ ರೀತಿಯಲ್ಲಿ ಒಂದು ಕರ್ನಾಟಕ ಮೃಗಾಲಯದ ನಮ್ಮ ಮೈಸೂರು ಝೂನಲ್ಲಿ ಒಂದು ಆಫ್ರಿಕನ್ ಸಿಂಹವನ್ನು, ಗಂಡು ಸಿಂಹವನ್ನು ದತ್ತು ಪಡೆಯುವ ಮೂಲಕ ಇವತ್ತು ಒಂದು ವಿಶೇಷ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ KPCC ಅಧ್ಯಕ್ಷರಾಗಿರ್ತ ಸನ್ಮಾನ್ಯ ಡಿಕೆ ಸಾಹೇಬರು ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಸಿಎಂ ತವರು ಜಿಲ್ಲೆಯಲ್ಲಿ ಮತ್ತೊಂದು ಅಂಬೇಡ್ಕರ್ ನಾಮಫಲಕಕ್ಕೆ ಅಪಮಾನ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಸಿಎಂ ಸ್ವಕ್ಷೇತ್ರದ ವಾಜಮಂಗಲ ಗ್ರಾಮದಲ್ಲಿ ಅಂಬೇಡ್ಕರ್ಗೆ ಅಪಮಾನ ಎಸಗಿದ್ದರು ಕಿಡಿಗೇಡಿಗಳು. ಇನ್ನು ಇದೀಗ ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿ ಅಂಬೇಡ್ಕರ್ಗೆ ಅಪಮಾನವನ್ನ ಮಾಡಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರವನ್ನ ಹರಿದು ಸೆಗಣಿ ಎರಚಿ ಅಪಮಾನ ಮಾಡಿದ್ದು ಹಲ್ಲರೆ ಗ್ರಾಮದಲ್ಲಿ ಸದ್ಯ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿದೆ. ಕಳೆದ ವರ್ಷ ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ ಉಂಟಾಗಿದ್ದ ಭಾರಿ ಗಲಾಟೆ, ಸುಮಾರು 30ಕ್ಕೂ ಹೆಚ್ಚು ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಬಳಿಕ ಶಾಸಕರುಗಳಾದ ದರ್ಶನ್ ಧ್ರುವನಾರಾಯಣ್ ಹಾಗೂ ಅನಿಲ್ ಚಿಕ್ಕಮಾದು ನೇತೃತ್ವದಲ್ಲಿ ಸಂಧಾನ ಸಭೆಯನ್ನ ನಡೆಸಿ ಅಂಬೇಡ್ಕರ್ ನಾಮಫಲಕವನ್ನ ಅಳವಡಿಸಿದ್ರು ಗ್ರಾಮಸ್ಥರು. ನಿನ್ನೆ ವಿದ್ಯುತ್ ಇಲ್ಲದ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾ ಕಾರ್ಯನಿರ್ವಹಿಸದ ಸಮಯವನ್ನ ನೋಡಿ ಅಂಬೇಡ್ಕರ್ಗೆ ಅಪಮಾನವನ್ನ ಎಸಗಿದ್ದಾರೆ ಕಿಡಿಗೇಡಿಗಳು. ಮಣ್ಣು
ಹುಡುಗಿ ಚಪ್ಪಲಿ ಆಗ್ಬೇಕಲ್ಲ ಇದು ನೋಡಲಿ ಅಣ್ಣ ಮಾರ್ಕ್ ಹಾಕಿದ್ದು ಇದು ಆರಾಮ ಮಾರ್ಕ್ ಕವರ್ ಅರ್ದಿರೋದು ಕವರ್ ಇದು ಆರಾಮ ಇನ್ನೇನ ಮೈಸೂರು ಮಹಾನಗರ ಪಾಲಿಕೆಯು ಬೇಜವಾಬ್ದಾರಿಗೆ ಹಿಡಿದ ಕನ್ನಡಿಯಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವೃತ್ತದಿಂದ ಡಾಕ್ಟರ್ ರಾಧಾಕೃಷ್ಣ ಅವೆನ್ಯೂ ರಸ್ತೆ, ಮೈಸೂರು ವಿಶ್ವವಿದ್ಯಾನಿಲಯದ ಹತ್ತಿರ ಇರುವ ಏಕಲವ್ಯ ವೃತ್ತದವರೆಗೂ ಮುಂದುವರಿದು ರೈಲ್ವೆ ಟ್ರ್ಯಾಕ್ವರೆಗೂ ಕಸದ ರಾಶಿ ಎರಡು ಬದಿಯಲ್ಲೂ ಯಾವಾಗಲೂ ಇರುತ್ತದೆ. ಮಾನ್ಯರೇ, ನಗರ ಪಾಲಿಕೆ ಅಧಿಕಾರಿಗಳು ಯಾವುದೇ ದೂರನ್ನ ನೀಡಿದರೂ ಕೂಡ, ವರ್ಷ ತಿಂಗಳುಗಳು ಕಳೆದರೂ ಕೂಡ, ಕರೆ ಮಾಡಿದರೂ, ಮೆಸೇಜ್ ಹಾಕಿದರೂ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಇನ್ನು ಕಾರ್ಯಪ್ರವೃತ್ತವೂ ಕೂಡ ಆಗುವುದಿಲ್ಲ. ಎಲ್ಲಾ ಸಮಸ್ಯೆಗಳಿಗೆ ನಗರ ಪಾಲಿಕೆ ಆಯುಕ್ತರ ಮೇಲೆ ದೂರುತ್ತಾರೆ. ತಾವು ನ್ಯೂನತೆಗಳನ್ನ ಸರಿಪಡಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರುತ್ತೇವೆ ಎಂದು ವಿಶ್ವ ಮಾನವ ವಿದ್ಯಾರ್ಥಿ ಯುವ ವೇದಿಕೆ ತಿಳಿಸಿದ್ದಾರೆ. ಕ್ಯಾತಮಾರನಹಳ್ಳಿ ಕಾರ್ತಿಕ್ ಕೊಲೆ ಪ್ರಕರಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಲ್ಲದ ಪರ ವಿರೋಧದ ಪೋಸ್ಟ್ ವಿಚಾರವಾಗಿ ಪರ ವಿರೋಧದ ಪೋಸ್ಟ್ ಹಾಕುತ್ತಿದ್ದ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ನಗರದಲ್ಲಿ ಕಾನೂನು ಸುವ್ಯವಸ್ಥೆ, ಶಾಂತಿ ಕಾಪಾಡಲು ಮುಂದಾಗಿದ್ದಾರೆ ಪೊಲೀಸರು. ಇನ್ನು ಪ್ರಚೋದನಕಾರಿ ಪೋಸ್ಟ್ ಹಾಕುತ್ತಿದ್ದವರನ್ನ ಬಂಧಿಸಲಾಗಿದೆ.